ನಮಸ್ಕಾರ ಸರ್. ನಮಸ್ಕಾರ ಖರ್ಚಿಯವರೇ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಹಾಗೂ ಇಡೀ ಭಾರತದುದ್ದಕ್ಕೂ ದೊಡ್ಡ ಸಂಯೋಜಕರಾಗಿ, ಅಷ್ಟೇ ಅಲ್ಲದೆ ಜನರನ್ನ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವುದರಲ್ಲಿ ಶಿಕ್ಷಣ, ಕೃಷಿ, ಯುವಜನತೆ ಎಲ್ಲರನ್ನು ತಟ್ಟುವಂತ ಬಹುದೊಡ್ಡ ಕೆಲಸಗಳನ್ನ ತಾವು ದಶಕಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಒಂದು ರೀತಿಯಲ್ಲಿ ತಾವು ಅಘೋಷಿತ ಸಂಸ್ಕೃತಿ ಪ್ರತಿಪಾದಕರು. ಆ ಸಂಸ್ಕೃತಿಯನ್ನ ಮನ ಮುಟ್ಟಿಸ್ಬೇಕು ಅಂತ ಹೇಳಿ, ಯುವಕರಿಗೆ ಹೆಚ್ಚಾಗಿ ಮುಟ್ಟಿಸ್ಬೇಕು ಅಂತ ನಿಮ್ಮ ಅಪೇಕ್ಷೆ ಎಲ್ಲರೂ ಗೊತ್ತಿದ್ದದ್ದೇ ಆಗಿದೆ. ಆ ದೃಷ್ಟಿಯಲ್ಲಿ ತಾವು ಸುಮಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದ್ರ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ, ನಾವು ಭಾಗವಹಿಸ್ತಿದ್ದೀವಿ ಅದರೊಳಗೆ ಎಲ್ಲರೂ. ಅದೊಂಥರ ಮೈ ಮರೆಸುವಂತ ಕಾರ್ಯಕ್ರಮ, 4 ವರ್ಷಕ್ಕೊಮ್ಮೆ ಆಗೋದು ಅಂತ ಕೇಳಿದ್ವಿ. ಈಗ ಮತ್ತೆ ಮುಂದಿನ ವರ್ಷ ತಮ್ಮ ನೇತೃತ್ವದಲ್ಲಿ ಸೇಡಮ್ಮಲ್ಲಿ ಆಗ್ತದೆ ಅಂತ ವಿಷಯ ಗೊತ್ತಾಗಿದೆ. ನನಗೆ ತಮ್ಮ ಮೂಲಕ ಜನರಿಗೆಲ್ಲ ಅದ್ರ ವಿಷಯ ಗೊತ್ತಾಗಬೇಕು ಅಂತ ಆಸೆ. ಈ ಸಂಸ್ಕೃತಿ ಉತ್ಸವ ಅಂದ್ರೆ ಏನು, ಯಾಕೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು, ಮತ್ತು ಇದು ಕಾರ್ಯಕ್ರಮ ಆದ್ಮೇಲೆ ಇದು ಏನನ್ನ ಸಾಧಿಸಬೇಕು ಅನ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಮ್ಮ ಸ್ಥೂಲ ಒಂದು ವಿಚಾರವನ್ನು ತಿಳಿಸಿದ್ರೆ ಸಂತೋಷ ಆಗುತ್ತೆ. ಭಾರತೀಯ ಸಂಸ್ಕೃತಿ ಉತ್ಸವ KN ಗೋವಿಂದಾಚಾರ್ಯರು ರಾಜಕೀಯ ಜಗತ್ತನ್ನು ಬಿಟ್ಟು ಒಂದು ಸುಂದರ ಸಮಾಜವನ್ನು ಕಾಣಬೇಕು ಅಂತ 2 ವರ್ಷದ ಅಧ್ಯಯನದ ನಂತರ ಹುಟ್ಟಿರ್ತಕ್ಕಂಥ ಒಂದು ಸೃಜನಾತ್ಮಕ ಚಿಂತನೆ. ಅದು ಭಾರತ ವಿಕಾಸ ಸಂಗಮ. ಭಾರತ ವಿಕಾಸ ಸಂಗಮ ಪ್ರತಿ 3 ವರ್ಷಕ್ಕೊಂದು ಐತಿಹಾಸಿಕ ಕಾರ್ಯಕ್ರಮ ಮಾಡುತ್ತದೆ. ನಾವು ಮೊದಲೆಲ್ಲ ಭಾರತ ವಿಕಾಸ ಸಂಗಮ 1, 2 ಅಂತೆ ಕರಿತಿದ್ದೆವು. 3ನೇ ಭಾರತ ವಿಕಾಸ ಸಂಗಮದಲ್ಲಿ ನಾವು ಕಲಬುರಗಿ ಕಂಪು ಅಂತ ಹೆಸರು ಕೊಟ್ಟೆವು. 4ನೇ ಕನೇರಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಇದು ದಿನ ಒಂದು ಹೆಸರು ಯಾಕೆ ಇಡ್ತೀರಿ, ನೀವು ಮಾಡುವ ಕಾರ್ಯಕ್ರಮ ಮತ್ತು ಸ್ವರೂಪ ಇತ್ಯಾದಿ ನೋಡಿದ್ರೆ ಇದನ್ನು ಒಂದು ಸ್ಥಾಯಿ ಹೆಸರು ಕೊಡ್ರಿ, ಇದನ್ನು ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರೀರಿ ಅಂತ ಅವರು ಹೇಳಿದರು. ಮತ್ತು ಗೋವಿಂದಾಚಾರ್ಯರ ವಿಚಾರವು ಸಹ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಮಾನವನ ಎಲ್ಲ ಕ್ಷೇತ್ರಗಳಲ್ಲಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಈ ದೇಶದ, ಈ ನೆಲದ, ಈ ಮಣ್ಣಿನ ಗುಣಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಗ್ರ ವಿಕಾಸದ ಕಲ್ಪನೆ. ಹೀಗಾಗಿ ಭಾರತ ವಿಕಾಸ ಸಂಗಮದ ಈ ಕಾರ್ಯಕ್ರಮ ಕ್ರಮವಾಗಿ ನಡ್ಕೊಂಡು ಬಂದಿದೆ. ಈಗ ಅದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವನೇ ಅಂತ ನಾವು ಕರಿತೀವಿ. ಜೊತೆಯಲ್ಲಿ ಈಗ ನಡೀತಕ್ಕಂಥ ಭಾರತೀಯ ಸಂಸ್ಕೃತಿ ಉತ್ಸವ ಸೇಡಂ ಮತ್ತು ಕಲಬುರ್ಗಿ ಮಧ್ಯಭಾಗದಲ್ಲಿ ಒಂದು ಬೀರ್ನಳ್ಳಿ ರಸ್ತೆ ಅನ್ನುವ ಜಾಗದಲ್ಲಿ 240 ಎಕರೆ ಪ್ರದೇಶದಲ್ಲಿ ನಡೀತದೆ. ಬಹಳ ಜನರಿಗೆ ಎಷ್ಟು ದೊಡ್ಡದೇನು ಅಂತ ಅನಿಸುತ್ತದೆ. ಆದರೆ ನಮ್ಮ ದೇಶದಲ್ಲಿ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ನಾನು ಕಂಡದ್ದು ಅಥವಾ ಕೇಳಿದ್ದು ಅಂದ್ರೆ ಒಂದು ಪರಂಪರಾಗತವಾಗಿ ನಡೀತಕ್ಕಂಥ ಕುಂಭಮೇಳ. ಅದು ಬಿಟ್ರೆ ದಿಲ್ಲಿಯ ಪ್ರಗತಿ ಮೈದಾನದಲ್ಲಿ ಅನೇಕ ತಿಂಗಳುಗಟ್ಟಲೆ ನಡೀತಕ್ಕಂಥ ವಿವಿಧ ರೀತಿಯ ವ್ಯಾಪಾರ ಇರ್ಬೋದು, ಪ್ರದರ್ಶನ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆ ಕಾರ್ಯಕ್ರಮ ಬಿಟ್ರೆ ಒಂದು ಸಮಾಜಮುಖಿಯಾಗಿ ಮಾನವನ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೆ ಬದುಕನ್ನು ಚಿಂತನೆ ಮಾಡ್ತಕ್ಕಂಥ ಮತ್ತು ನಮ್ಮ ಮೌಲ್ಯಗಳ ಬಗ್ಗೆ ಅನುಭವ ಪಡ್ತಕ್ಕಂಥ ಒಂದು ಸುಂದರವಾದ ತಾಣ ಅಂತ ಇದು ಹೇಳ್ಬೋದು. ಈಗ ನಾಳೆ ನಾವು 9 ದಿವಸದ ಕಾರ್ಯಕ್ರಮ ಜನವರಿ 29ರಿಂದ ಮುಂದಿನ ವರ್ಷ 6ನೇ ಫೆಬ್ರವರಿವರೆಗೆ ನಡೆಸ್ತೇವೆ. 9 ದಿವಸದ ಕಾರ್ಯಕ್ರಮ ಹುಟ್ಟಿನಿಂದ ಮನುಷ್ಯ ದೈವತ್ವದಲ್ಲಿ ಕೂಡುವವರೆಗೆ ಒಂದು ಸುಂದರವಾದ ಬದುಕಿನ ಎಲ್ಲ ಮುಖಗಳ ಬಗ್ಗೆ ಅಲ್ಲಿ ಚಿಂತನೆ ನಡೀತದೆ. ಅದರ ಮುಖಾಂತರ ಒಂದು ಸುಂದರ ಸಮಾಜಕ್ಕಾಗಿ ದಿಶಾ ನಿರ್ದೇಶನ ಸಿಗ್ತದೆ. ಭಾಳ ಜನ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡ್ತೀರಿ, ಎಷ್ಟು ದುಡ್ಡು ಖರ್ಚಾಗ್ತದೆ, ಇದರಿಂದ ಏನು ಲಾಭ ಆಗ್ತದೆ, ಇಂಥ ಪ್ರಶ್ನೆ ಕೇಳೋರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ನಾನು ಒಂದೇ ಉದಾಹರಣೆ ಕೊಡಬಹುದು. ಈಗೇನು ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರದ ಕನೇರಿ ಸ್ವಾಮಿಗಳಿದ್ದಾರೆ.
ಅವರು ಕಲಬುರಗಿ ಕಂಪು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ನೋಡಿದ್ರು ಕಾರ್ಯಕ್ರಮ ಕೇವಲ 1.5 ದಿವಸ ಇದ್ರು. ಒಂದು 3 ತಿಂಗಳ ನಂತರ ನನಗೆ ಫೋನ್ ಮಾಡಿದ್ರು. ನನಗೂ ಅವರಿಗೆ ಅಷ್ಟು ঘনিಷ್ಠ ಸಂಬಂಧ ಇರಲಿಲ್ಲ. ಏನ್ ಗೌಡ್ರೆ, ನೀವು ನಮಗೆ ನಿದ್ದೆ ಬರ್ಲಾರ್ದಂಗ ಮಾಡಿದ್ದೀರಲ್ಲ ಅಂತ ಹೇಳಿ. ನಾನು ಯಾರು ಅಂತ ಕೇಳಿದೆ, ಯಾಕಂದ್ರೆ ಅವ್ರ ದನಿ ಗುರ್ತು ಹೇಳಲಿಲ್ಲ. ಕನೇರಿ ಸ್ವಾಮಿ ಅಂದ ತಕ್ಷಣ ನಾನು ಪ್ರವಾಸದಲ್ಲಿದ್ದೆ, ನನ್ನ ಗಾಡಿ ಒಂದ್ ಕಡೆ ನಿಂದಿರಿಸಿದೆ. ಏನ್ ಹೇಳಿ ಗುರುಗಳೇ ಅಂದ. ನೀನು ಒಬ್ಬ ಸಾಮಾನ್ಯ ಭಕ್ತನಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಿ. ನಾನು 1000 ವರ್ಷದ ಪರಂಪರೆ ಇರ್ತಕ್ಕಂಥ ಮಠಾಧೀಶನಾಗಿದ್ದೇನೆ. ನೀನೊಬ್ಬನೇ ಇಂಥದ್ದು ಮಾಡಿದಂದ್ಮೇಲೆ ನಾ ಏನ್ ಮಾಡಬೇಕು ಅಂತ ನನಗೆ ತಲೆ ಕೆಟ್ಟಿದೆ ಅಂತ ಹೇಳಿದ್ರು. ಅದರ ಪರಿಣಾಮವೇ ಮುಂದೆ ಕನೇರಿ ಸ್ವಾಮಿಗಳು 4ನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡಿದ್ರು. ಅದಕ್ಕೆ ನೀವು ಬಂದಿದ್ದೀರಿ. ಸಿದ್ದೇಶ್ವರ ಸ್ವಾಮಿಗಳು ಬದುಕಿರೋವರೆಗೂ ಕಲಬುರಗಿ ಕಂಪು, ಬಿಜಾಪುರ ಆಯ್ತು, ಕನೇರಿ ಆಯ್ತು, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದರು. ನಾನಿಷ್ಟೇ ಹೇಳಬಹುದು, ಕನೇರಿ ಸ್ವಾಮಿಗಳು ಅದಕ್ಕಿಂತ ಮುಂಚೆ ತಮ್ಮ ಸತ್ಕಾರ್ಯಗಳಿಂದ ಒಂದು 4 ಜಿಲ್ಲೆಗಳಲ್ಲಿ ಪರಿಚಿತರಾಗಿದ್ದರು. ಇವತ್ತು ಕನೇರಿ ಸ್ವಾಮಿಗಳು ಆ ಕಾರ್ಯಕ್ರಮದ ನಂತರ ಇಡೀ ಭಾರತ ದೇಶಕ್ಕೆ, ವಿಶ್ವಕ್ಕೂ ಪರಿಚಿತರಾಗಿದ್ದಾರೆ. ಮತ್ತು ಜೊತೆಯಲ್ಲಿ ಅವ್ರು ಮಾಡುವ ಕಾಯಕ ಆಗಲಿ, ಕೃಷಿ ಕಾಯಕ ಆಗಲಿ, ತನ್ನತನದ ಅರಿವಿನಿಂದ ದೇಶಿ ವಸ್ತುಗಳ ನಿರ್ಮಾಣ ಆಗಲಿ, ಪ್ರತಿಯೊಂದರ ಮುಖಾಂತರ, ಅಂದ್ರೆ ಅನೇಕ ಸಲ ಕೆಲವಕ್ಕೆ ಒಳ್ಳೆ ಜನ ಇಲ್ಲ 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 ಅಂತಾರೆ. ಸೊ ಈ ರೀತಿಯ ಅಸಾಧಾರಣ ಪ್ರತಿಭೆಗಳನ್ನು ಹೊರಗಾಕಲಿಕ್ಕೆ ಬದುಕಿನ ಅನೇಕ ಮುಖಗಳಲ್ಲಿ, ಉದಾಹರಣೆ ನಮ್ಮ ಕಲಬುರಗಿ ಕಂಪು ಬಂದಾಗ ನಾವು ನಿತ್ಯ ಒಂದು 10 ಜನರಿಗೆ ಸನ್ಮಾನ ಮಾಡ್ತಿದ್ದೆವು. ಇವತ್ತು ಹೇಳಬಹುದು 15 ವರ್ಷದ ನಂತರ ಅದರಲ್ಲಿ 17 ಜನರಿಗೆ ಪದ್ಮಶ್ರೀ ಸಿಕ್ಕಿದೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿನೇ ಅಥವಾ ಅವರ ಗುಣವನ್ನು ಕಂಡುಕೊಂಡು ಮೊದಲೇ ಪ್ರೋತ್ಸಾಹ ಕೊಟ್ಟಾಗ ಅದು ಅವ್ರ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ ಮತ್ತು ಅದರ ಲಾಭ ಅದು ಬಹುದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡುತ್ತದೆ. ಅಂಥದ್ದೇ ಹಾದಿಯಲ್ಲಿ ಈಗ ನಡೀತಕ್ಕಂಥ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ, ಇದು ನಮಗೆ ಈ ಎಲ್ಲ ಕೆಲಸ ಮಾಡುವಾಗ ಗೋವಿಂದಾಚಾರ್ಯರು ಎಷ್ಟು ಪ್ರೇರಣೆ ಕೊಟ್ಟಿದ್ದಾರೋ, ದಿನನಿತ್ಯ ನಮಗೆ ಪ್ರೇರಣೆ ಕೊಟ್ಟವರು ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. ಅವರನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಅವರು ಇದ್ದಾರಂತೆ ತಿಳ್ಕೊಂಡು ಇದನ್ನು ಪ್ರಕೃತಿ ನಗರ ಅಂತ ಹೆಸರಿಟ್ಟಿದ್ದೇವೆ ನಾವು. ಮತ್ತು ಆ ಹೆಸರಿನ ಮೇಲೆ 9 ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತು ಯಾರೇ ಬರಲಿ, ಒಂದು ಮಗುವಿನ ಹುಟ್ಟಿನಿಂದ ಹಿಡ್ಕೊಂಡು, ತಾಯಿಯಿಂದ ಹಿಡ್ಕೊಂಡು ಮನುಷ್ಯನು ಪರಾತ್ಪರ ಶಕ್ತಿಯವರೆಗೆ ಮುಟ್ಟೋವರೆಗೆ ಶಿಕ್ಷಣ ಬಂತು, ಯುವಾವಸ್ಥೆ ಬಂತು, ಮನುಷ್ಯನ ದಿನನಿತ್ಯ ಬದುಕಿನಲ್ಲಿ ಬರ್ತಕ್ಕಂಥ ಆರೋಗ್ಯ ಇತ್ಯಾದಿ ಬಂತು, ಕೃಷಿ ಕಾಯಕ ಬಂತು, ಗ್ರಾಮ ಬಂತು, ಸೇವಾ ಕಾರ್ಯಗಳು ಬಂದವು, ದೇಶ ಧರ್ಮ ಸಂಸ್ಕೃತಿ ಬಂತು. ಈ ಎಲ್ಲ ಮುಖಗಳ ಮೇಲೆ ಬೆಳಕು ಚೆಲ್ತಕ್ಕಂಥ, ನನ್ನ ಅಂದಾಜಿನ ಪ್ರಕಾರ ಕನಿಷ್ಠ ದೇಶದ 100 ಕೋಟಿ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅನೇಕ ದೊಡ್ಡ ವ್ಯಕ್ತಿಗಳು ಇದು ಬರ್ತಾರೆ. ಇದು ನೋಡ್ಲಿಕ್ಕೆ ಸಣ್ಣ ವಿಷಯ ಕಾಣಿಸ್ತದೆ ಕೆಲವೊಂದು ಸಲ. ಈಗ ನಾನು ಅನೇಕ ಕಡೆ ಬೈಠಕ್ ತಗೊಳ್ಳುವಾಗ ನಾನು ಕೇಳ್ತೇನೆ, ನಿಮ್ಮ ಪೈಕಿ ಎಷ್ಟು ಜನ ಪಂಡಿತ್ ಜವಾಹರ್ಲಾಲ್ ನೆಹರುಗೆ ನೋಡಿದ್ದೀರಿ, ಎಷ್ಟು ಜನ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ನೋಡಿದ್ದೀರಿ? ನಾನು 56ನೇ ಇಸ್ವಿಯಲ್ಲಿ 6ನೇ ಕ್ಲಾಸ್ ವಿದ್ಯಾರ್ಥಿ ಇದ್ದಾಗ ಪಂಡಿತ್ ಜವಾಹರ್ಲಾಲ್ ನೆಹರುಗೆ ನಾನು ನೋಡಿದ್ದೇನೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 65ನೇ ಇಸ್ವಿಯಲ್ಲಿ ಹೈದರಾಬಾದ್ ಸ್ಟೇಡಿಯಂದಲ್ಲಿ ಬಂದಾಗ ನಾನು ನೋಡಿದ್ದೇನೆ. ಇದು ಒಂದು ಬಹುದೊಡ್ಡ ಮಾನಸಿಕ ಪರಿಣಾಮ ಮಾಡ್ತದೆ. ಒಬ್ಬೊಬ್ಬ ವ್ಯಕ್ತಿಗಳ ವ್ಯಕ್ತಿತ್ವ ಎಷ್ಟು ದೊಡ್ಡದಿರ್ತದೆ ನೀವು ಸ್ವತಃ ಅನುಭವ ಪಟ್ಟಿದ್ದೀರಿ. ಕಲಬುರಗಿಯಲ್ಲಿ APJ ಅಬ್ದುಲ್ ಕಲಾಂ ಅವರು ಬಂದಾಗ ಒಂದು ಸಣ್ಣ ಮಗು, ಅದು 1.5-2 ವರ್ಷದ ಮಗು. ಆ ಮಗುವಿಗೆ APJ ಅಬ್ದುಲ್ ಕಲಾಂ ಅಂದ್ರೆ ಏನ್ ಗೊತ್ತು, ಆದರೆ ನಾ ಅವ್ರ ಬಳಿ ಹೋಗ್ಬೇಕು ಅಂತ ಇಷ್ಟು ಹಠ ಮಾಡ್ತು. ಕೊನೆಗೆ ಕರ್ಜಿಗೆ ಅವ್ರು ಒಯ್ದು ಅವ್ರ ಕೈಯಲ್ಲಿ ಸ್ವಲ್ಪ ಹೊತ್ತು ಕೊಟ್ಟು ವಾಪಸ್ ತಗೊಂಡು ಬಂದ್ರು. ಆಮೇಲೆ ಮಗು ಶಾಂತ ಆಯ್ತು, ಗಂಟೆಗಟ್ಲೆ ಅಳ್ತಾ ಇತ್ತು. ಅಂದ್ರೆ ಈಗ ಅಣ್ಣಾ ಹಜಾರೆ ಒಂದು ಕಾಲದಲ್ಲಿ ದಿಲ್ಲಿಯಲ್ಲಿ ಸತ್ಯಾಗ್ರಹ ಮಾಡಿದಾಗ ಅದೆಷ್ಟು ಜನ ಗಾಂಧಿ ಟೋಪಿ ಹಾಕೊಂಡ್ರು, ಅದೆಷ್ಟು ಚಳವಳಿ ರೂಪ ತಗೊಂಡ್ತು. ಇವತ್ತೂ APJ ಅಬ್ದುಲ್ ಕಲಾಂ ಅಂದ್ರೆ ಒಬ್ಬ ಮನುಷ್ಯನಿಗೆ ಸ್ಪಾರ್ಕ್ ಆಗುತ್ತದೆ.
ಅವ್ರ ಜೀವನದಲ್ಲಿ ಕಂಡಿರ್ತಕ್ಕಂಥ ಕನಸು, ನಾನು ಇಡೀ ಜೀವನದಲ್ಲಿ 1,00,000 ವಿದ್ಯಾರ್ಥಿಗೆ ಮಾತಾಡಬೇಕು. ಆದರೆ ಒಂದೇ ಕಾರ್ಯಕ್ರಮದಲ್ಲಿ 1,60,000 ಜನರನ್ನು ಅವರು ನೋಡುವ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ನೋಡುವ ಪ್ರಸಂಗ ಸಿಕ್ತು. ಅದಕ್ಕೂ ನೀವೇ ಸ್ವತಃ ಟ್ರಾನ್ಸ್ಲೇಟರ್ ಆಗಿ ಕಾರ್ಯ ಮಾಡಿದ್ದೀರಿ. ಇದು ಬರೇ ಇನ್ನೊಬ್ಬರ ಕೆಟ್ಟದ ಬಗ್ಗೆ ಮಾತನಾಡುವ ಬದಲಾಗಿ ನಾವು ಮಾಡುವ ಪಾಸಿಟಿವ್ ಆಕ್ಟಿವಿಟಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಸಮಾಜದ ಮುಂದೆ ಪ್ರದರ್ಶನ ಮಾಡಿದಾಗ ಸಮಾಜ ಅನುಕರಣೆ ಮಾಡುತ್ತದೆ. ಇಲ್ಲಂದ್ರೆ ಒಂದು ಮೆಮೊರಿಯಪ್ಪ ಅಂತೇಳಿ ವಾಪಸ್ ಹೋಗ್ಬಿಡ್ತಾರೆ. ಇದು ಅನುಕರಣೀಯ ಆಗಬೇಕು. ಅದು ಮತ್ತು 100 ಮುಖಗಳಲ್ಲಿ ಸಮಾಜದ ಮೇಲೆ ಪರಿಣಾಮ ಮಾಡಬೇಕು. ಇದು ನಮ್ಮ ಕಲ್ಪನೆ. ಬಹಳ ಚಂದದ ಕಲ್ಪನೆ ಇದು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅನ್ನೋದನ್ನ ಒಂದು ಪದದಲ್ಲಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಗುಂಡಪ್ಪನವ್ರು ಬಹಳ ಚೆನ್ನಾಗಿ ಹೇಳೋರು. ಸಂಸ್ಕೃತಿ ಅಂದ್ರೆ ಏನು ಅಂದ್ರೆ, ಮನೆ ಒಳಗೆ ಹೋದಾಗ ಅಡಿಗೆ ಮನೆಯಲ್ಲಿ ಸಾಂಬಾರ್ ಆಗ್ತಾ ಇದೆ, ಸಾಂಬಾರ್ ವಾಸನೆ ನಿಮ್ಗೆ ಬಡಿತದೆ, ಮುಖಕ್ಕೆ ಸಂತೋಷ ಆಗ್ತದೆ. ಆ ಸಾಂಬಾರ್ ವಾಸನೆ ಬಂದದ್ದು ಎಲ್ಲಿಂದ? ಬೇಳೆ ವಾಸನೆನಾ, ನೀರಿನ ವಾಸನೆನಾ, ಉಪ್ಪಿನ ವಾಸನೆನಾ, ಹುಣಸೆ ಹಣ್ಣು ವಾಸನೆನಾ, ತರಕಾರಿ ವಾಸನೆನಾ? ಅದು ಎಲ್ಲವೂ ಸೇರಿ ಆದಂತ ಒಂದು ಘಮಲೋದು. ಹಾಗೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಎಲ್ಲ ಮುಖಗಳೇ ಬರೋದನ್ನ ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಮಗು ಹುಟ್ಟಿದಾಗಿನಿಂದ ಹಿಡಿದು ಕೊನೆಗೆ ತನ್ನ ಅಧ್ಯಾತ್ಮದ ಎತ್ತರಕ್ಕೇರೋವರೆಗೂ ಕೂಡ ಎಲ್ಲ ಹಂತಗಳಲ್ಲಿ ನಾನು ಪ್ರೋಗ್ರಾಮ್ ನೋಡಿದ ಹಾಗೆ 9 ದಿವಸದಲ್ಲಿ ತಾಯಿ, ಮಗು, ಶಿಕ್ಷಣ, ತಮ್ಮ ಮಂತ್ರ, ಯುವ ಜನಾಂಗ ಹೇಗಿರ್ಬೇಕು, ಅದು ಪ್ರತಿಯೊಂದು ಹಂತವಾಗಿ ತಗೊಂಡು ಹೋಗ್ತೀವಿ. ಒಂದು ರೀತಿ ನೋಡಿದಾಗ ನನಗೆ ನಮ್ಮ ತೈತ್ರಿ ಉಪನಿಷತ್ತಿನ ಪಂಚಕೋಶಗಳ ನೆನಪಾಗ್ತದೆ. ಅನ್ನಮಯ ಕೋಶದಿಂದ ಆನಂದಮಯ ಕೋಶಕ್ಕೆ ಹೋಗೋ ತನಕನು. ಆದ್ರೆ ಒಂದು ನನಗೆ ಚಿಂತೆ ಇದೆ ಸರ್, ಉತ್ಸವಗಳು ಜಾತ್ರೆಗಳಾಗ್ಬಿಡ್ತಾವ. ಜಾತ್ರೆ ಆದಾಗ ಏನಾಗುತ್ತೆ, ಜಾತ್ರೆಯಲ್ಲಿ ಸಂಭ್ರಮ ಇದೆ, ಸಂತೋಷ ಇದೆ, ಆದರೆ ಅದರಿಂದ ಕಲಿಕೆ ಎಷ್ಟು ಮಟ್ಟಿಗೆ ಆಗ್ತದೆ ಅಂತ. ಅಂದ್ರೆ ಈಗ ನಾವು ಸಣ್ಣ ಸಮಾರಂಭ ಇದ್ರೆ 100 ಜನ ಕೂಡಿಸಿ ಒಂದು ಉಪನ್ಯಾಸ ಮಾಡಿದಾಗ 100 ಜನದಲ್ಲಿ 20 ಮೇಲಾದ್ರೂ ಪರಿಣಾಮ ಆಗಬಹುದು ಅಂತ ಅನ್ಕೋತೀವಿ. ಆದರೆ 3 ಲಕ್ಷ ಜನ ಬಂದಾಗ, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಾಗ, ಅದು ಬರೀ ಒಂದು ಸಂಭ್ರಮ ಆಗಿ ಉಳ್ಕೊಳ್ಳುತ್ತಾ? ಅದು ಟೇಕ್ ಅವೇ ಅಂತ ಕರಿತೀವಿ. ಮನೆಗೆ ತಗೊಂಡು ಹೋಗುವಂತದ್ದು ಎಷ್ಟಿದೆ, ಅಳವಡಿಸ್ಕೊಳ್ಳುವಂಥದ್ದು ಎಷ್ಟಾಗತ್ತೆ ಅಂತ ಕೆಲವು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತಾವೇನು ಹೇಳ್ತೀರಿ ಸರ್? ಇದು ಒಂದು ಬಹಳ ಸುಂದರವಾದ ಪ್ರಶ್ನೆ ತಾವು ಕೇಳಿದ್ದೀರಿ. ನಾನು ಕಲಬುರಗಿ ಕಂಪು ಕಾರ್ಯಕ್ರಮ ಮಾಡುವಾಗ ಬೀದರ್ ಜಿಲ್ಲೆಯ ಸುಮಾರು 250 ಪ್ರಬುದ್ಧ ಜನರ ಜೊತೆಗೆ, ಅಲ್ಲಿಯ ಎಲ್ಲ ಮಠಾಧೀಶರ ಜೊತೆಗೆ ನಾನು ಮಾತಾಡ್ತಿದ್ದೆ. ಬದುಕನ್ನು ನಾನು ಕಂಡಂತೆ ನಾನು ಹೇಳ್ತೀನಿ. ನನ್ನ ಇಡೀ ಬದುಕಿನಲ್ಲಿ ನನ್ನಂಥ ಒಬ್ಬ ಮನುಷ್ಯನನ್ನು ನಾನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆದರೆ ನನ್ನ ಬದುಕು ನಾ ಸಾರ್ಥಕ ಅಂತ ತಿಳ್ಕೊತೀನಿ. ಅಂಥ ವ್ಯಕ್ತಿಗಳನ್ನು ಹುಡುಕಾಟಕ್ಕಾಗಿ ಈ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಕೃಷಿ ಕಾರ್ಯಕ್ರಮಗಳು ನೋಡಿ, ಹಸುವಿನ ಕಾರ್ಯಕ್ರಮ ನೋಡಿ, ಜಾನಪದ ಹಾಡುಗಳನ್ನು ನೋಡಿ, ಕ್ಲಾಸಿಕಲ್ ಡ್ಯಾನ್ಸ್ ನೋಡಿ, ಚಿತ್ರಕಲಾ ಜಗತ್ತಿನ ಪ್ರದರ್ಶನಿ ನೋಡಿ, ಮತ್ತು ಸಂಜೆ ಮುಂದೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ, ದೇಶದ ಅಸಾಧಾರಣ ವ್ಯಕ್ತಿಗಳ ದರ್ಶನವನ್ನು ಮಾಡಿ, ಅವರ ವಾಣಿಯನ್ನು ಕೇಳಿ, ಯಾರು ಯಾವ ರೀತಿಯಿಂದ ಪ್ರೇರಣೆ ಪಡಿತಾರೆ. ಮತ್ತು ನೀವೇನು ಹೇಳಿದ್ರಲ್ಲ, ಕ್ಲಾಸ್ ರೂಮಿನಲ್ಲಿ ಸಾಮಾನ್ಯವಾಗಿ ಅದಕ್ಕೊಂದು ಲಿಮಿಟೇಷನ್ ಇದೆ. ಇದು ವಿರಾಟ ಒಂದು ಸ್ವರೂಪದಲ್ಲಿ ಕಂಡಾಗ ಹಾಗೆ ಅರ್ಜುನ ಶ್ರೀಕೃಷ್ಣನಿಗೆ ಸರೆಂಡರ್ ಆದ ವಿರಾಟ ಸ್ವರೂಪ ನೋಡಿ, ಹಾಗೇನೆ ಇಲ್ಲಿ ಮನುಷ್ಯ ಸರೆಂಡರ್ ಆದಾಗ ಅದು ಜೀವನದಲ್ಲಿ ಗ್ರಹಣ ಮಾಡ್ತಾನೆ, ಅದು ಮಲ್ಟಿಪ್ಲೈ ರಿಸಲ್ಟ್ ಕೊಡ್ತಾನೆ. ಅದರದ ಕಲ್ಪನೆ ಯಾರೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಏನಾದರೂ ಜಾತ್ರೆ ಮರಳು, ಜನ ಮರಳು ಅನ್ನುವ ಶಬ್ದ ಇದೆಲ್ಲ, ಇದು ಹಾಗಲ್ಲ. ಇದು ಜಾತ್ರೆ. ತುಂಬ ಕಷ್ಟಪಟ್ಟು ಬೇರೆ ಬೇರೆ ಮುಖಗಳಲ್ಲಿ ಸಾಧನೆ ಮಾಡುವವರಿಗೆ ಮತ್ತು ಅನೇಕರಿಗೆ ದೇವರು ದೈವದತ್ತವಾಗಿ ಗುಣಗಳನ್ನು ಕೊಟ್ಟು ಕಳಿಸಿದ್ದಾನೆ. ಆದರೆ ಅವನಿಗೆ ಸ್ಪಾರ್ಕ್ ಮಾಡುವ ಜಾಗ ಸಿಕ್ಕಿರಂಗಿಲ್ಲ. ಈ ರೀತಿಯ ಸಾವಿರ ಹೃದಯಗಳಿಗೆ ಇದು ಸ್ಪಾರ್ಕ್ ಮಾಡುವ ಪಾಯಿಂಟ್ ಆಗುತ್ತದೆ. ಇದು ನಮ್ಮ ಕಲ್ಪನೆ. ಬಹಳ ಚೆನ್ನಾಗಿದೆ. ನನ್ನ ನೆನಪಿದೆ, ಕಲಬುರಗಿ ಕಂಪಲ್ಲಿ ಕಲಾಂ ಬಂದು ಸ್ಟೇಜ್ ಮೇಲೆ ಕೂತಿದ್ರು. ಮುಂದೆ 1.5-2 ಲಕ್ಷ ಜನ, ಅಂತ ಹಳ್ಳಿ ಜನ, ಹುಡುಗರೆಲ್ಲ ಇದ್ದಾರೆ. ನನ್ನ ಕಲಾಂ ಕರೆದ್ರು. ಡೂ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸ್ಪೀಕ್? ನಾನು ಮಾತಾಡೋದು ಅರ್ಥ ಆಗತ್ತೆ ಅವ್ರಿಗೆಲ್ಲ ಅಂತ ಕೇಳಿದ್ರು. ನೋಡಿದ ಹಳ್ಳಿ ಜನ ಇದ್ದಾರೆ, ಹುಡುಗರಿದ್ದಾರೆ, ಅವ್ರಿಗೆ ಏನು ಅರ್ಥ ಆಗುತ್ತೆ ಇಂಗ್ಲೀಷಲ್ಲಿ ಮಾತಾಡಿದ್ದು ಅಂತ ಅವ್ರ ಮನಸ್ಸಲ್ಲಿ ಬಂದಿರಬೇಕು. ನಾನು ಹೇಳಿದೆ, ಬಹಳ ಜನಕ್ಕೆ ನೀವು ಮಾತಾಡೋದು ಅರ್ಥ ಆಗಲ್ಲ ಅಂದೆ. ಮತ್ತೆ ಯಾಕೆ ಬಂದಿದ್ದಾರೆ ಅವರು ಅಂತ ಕೇಳಿದ್ರು. ನಿಮ್ಮನ್ನು ನೋಡಕ್ ಬಂದಿದ್ದಾರೆ ಅಂತ ಹೇಳಿದೆ. ನಾನೇನು ಹೀರೋ ಏನು ಅಂತ ಕೇಳಿದ್ರು. ನೀವು ಹೀರೋ ಅಂತ ಯಾಕಂತೀರಿ? ಅದಕ್ಕಿಂತ ದೊಡ್ಡವರು ಯಾರಿಗ್ ಗೊತ್ತು? ಇಲ್ಲಿ ಬಂದಂತ 16,000 ಮಕ್ಕಳಲ್ಲಿ
ಒಂದಿಬ್ಬರ ಮನಸ್ಸಲ್ಲಿ ಓ ಕಲಾಂ ನಂಗೆ ನಾನು ಆಗ್ಬೇಕು ಅಂದ್ರೆ ಸಾಕು, ಸಾರ್ಥಕ ಆಯ್ತು ಕಾರ್ಯಕ್ರಮ, ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ವಿ ನಿಮ್ಮನ್ನ, ನಿಮ್ ಭಾಷಣ ಅರ್ಥ ಆಗ್ಬೇಕು ಅಂತಿಲ್ಲ. ಮತ್ತೆ ಇನ್ನೊಂದು, ಸಾಮಾನ್ಯ ಜನ ಬಂದವರಿಗೆ ಒಂದು ಕಲ್ಪನೆ ಬರುತ್ತೆ, ಎಲ್ಲೋ ರಾಮೇಶ್ವರಂದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ರಾಷ್ಟ್ರಪತಿ ಆಗೋದಾದ್ರೆ ನನಗೂ ಒಂದು ಅವಕಾಶ ಇದೆಯಲ್ಲ ಅಂತ ಒಂದು ಸ್ಫೂರ್ತಿ ಬರುತ್ತೆ. ಅದರಿಂದ ತಾವು ಹೇಳಿದ್ರಲ್ಲ, ಅಸಾಮಾನ್ಯರನ್ನು ಕರ್ಕೊಂಡು ಬಂದಾಗ ಸಾಮಾನ್ಯರು ಅಸಾಮಾನ್ಯರ ದರ್ಶನದಿಂದ ಅಸಾಮಾನ್ಯತ್ವಕ್ಕೆ ಏರ್ಬಿಡ್ತಾರೆ. ಅದಾಗಬೇಕು ಅನ್ನೋ ಆಸೆ ಇದೆ. ಅದ್ರ ಜೊತೆಗೆ ತಾವು ದೊಡ್ಡ ಪ್ರಯತ್ನ ಮಾಡಿದ್ದು ನನಗೆ ಇಷ್ಟವಾದದ್ದು ಅಂದ್ರೆ, ಸಂಸ್ಕೃತಿ ಉತ್ಸವದಲ್ಲಿ ಕೈತುತ್ತಿನ ಪ್ರೋಗ್ರಾಮ್ ಹಾಕಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆ ಉತ್ಸವದಲ್ಲಿ ಈ ಕೈತುತ್ತಿನ ಕಾರ್ಯಕ್ರಮ ಒಂದು, ಇವತ್ತೇನು ಪರಿವಾರಗಳು ಕೊಲ್ಯಾಪ್ಸ್ ಆಗ್ತಾ ಇವೆ, ಮನೆಯಲ್ಲಿ ಮಗು ಇದ್ದಲ್ಲಿ ತಾಯಿ ಇರಂಗಿಲ್ಲ, ತಾಯಿ ಇದ್ದಲ್ಲಿ ಮಗು ಇರೋಲ್ಲ, ಇದು ದೊಡ್ಡ ಊರಿನಲ್ಲಂತೂ ಸಾಮಾನ್ಯ ವಿಷಯವಾಗಿಬಿಟ್ಟಿದೆ. ಪರಿವಾರದ ಒಂದು ಆನಂದದ ಸಂತೋಷದ ಕಲ್ಪನೆ ಸತ್ತು ಹೋಗಿದೆ. ಅದರಲ್ಲಿ ತಾಯಿಯ ಪ್ರೀತಿ ಮತ್ತು ಮಗುವಿನ ಬಗ್ಗೆ ಅನ್ನುವುದೇನಿದೆ ಅದರ ಒಂದು ಕಲ್ಪನೆ ಕೊಡುವ ದೃಷ್ಟಿಯಿಂದ ಕೈತುತ್ತಿನ ಊಟದ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೆಯಿತು. ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಕಾರ್ಯಕ್ರಮ. 87,000 ಜನ ಮಕ್ಕಳಿಗೆ ಮನೆಯಿಂದ ತಾಯಂದಿರು ತಮ್ಮ ಕೈಯಿಂದ ಮಾಡಿದಂಥ ಊಟವನ್ನು ತಂದು ಬೇರೆ ಬೇರೆ ಕಡೆಗಳಲ್ಲಿ ಕೂಡಿಸಿ 10, 20, 30, 40 ಮಕ್ಕಳನ್ನು ಕೂಡಿಸಿ ತಮ್ಮ ಕೈಯಿಂದ ಊಟ ಬಡಿಸಿರ್ತಕ್ಕಂಥದ್ದು. ಮತ್ತು ಇದು ಎಷ್ಟು ಹ್ಯೂಮನ್ ಟಚ್, ಹೃದಯವನ್ನು ಸ್ಪರ್ಶ ಮಾಡ್ತದೆ ಅಂದರೆ, ಆಮೇಲೆ ನನಗಾದ ಕಷ್ಟ ನನಗೆ ಗೊತ್ತು. ಎಷ್ಟೋ ಮಂದಿ ತಂದಿದ ಊಟ ಯಾರು ತಿನ್ನೋರಿಲ್ಲ ಅಂತ ನನಗೆ ಬೈದರು, ನನ್ನ ಬೈದಾಗ ತುರುಕ್ಲಿಕ್ಕೆ ಬಂದರು. ಈ ರೀತಿನೂ ಆಗುತ್ತೆ ಕೆಲವೊಂದ್ಸಲ. ಬಟ್ ಈ ವಿಶ್ವದ ಇತಿಹಾಸದಲ್ಲಿನೇ ಇದೊಂದು ಕೈತುತ್ತಿನ ಊಟ ಈಗಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕಡೆ ಕೆಲವು 50, 100, 1000 ಜನರ ಕಾರ್ಯಕ್ರಮ ನಡೆದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳು ಮನೆಯಿಂದ ಊಟ ತರಿಸಿ ಬಂದಂಥ ಅತಿಥಿಗಳಿಗೆ ಊಟ ಮಾಡಿಸಿ ಕಳಿಸ್ತಾರೆ. ಆ ವರ್ಷ ಅಂತೂ ಒಂದು 200 ಕಡೆ ಕೈತುತ್ತಿನ ಊಟಗಳು ಶಾಲಾ ವಾರ್ಷಿಕೋತ್ಸವದಲ್ಲಿ ನಡೆದು ಹೋದವು. ಈ ಸಲನೂ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಅಂದಾಜಿನ ಪ್ರಕಾರ ಮೊದಲನೇ ದಿವಸದ ಉದ್ಘಾಟನೆಗೆ 2 ಲಕ್ಷ ಮಕ್ಕಳು ಬರಬಹುದು, 1 ಲಕ್ಷ ತಾಯಂದಿರು ಬರಬಹುದು ಅಂತ ನಮ್ಮ ಅಂದಾಜಿದೆ. ನಾನು ಇಷ್ಟು ದೊಡ್ಡದು ಮಾಡಬೇಕು ಮಾಡಬಾರ್ದು ಅಂತ ನಮ್ಮ ಸ್ವಾಮಿಗಳಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ನಿಶ್ಚಿತ ನಾವು ಸೇಡಂದಿಂದಲೇ ಬೇಕಾದರೆ 3 ಲಕ್ಷ ಜನರಿಗೆ ಊಟ ತರ್ತೇವೆ ನಮ್ಮ ತಾಯಂದಿರ ಕಡೆಯಿಂದ. ಆ ಕಾರ್ಯಕ್ರಮ ಆಗಲೇಬೇಕು, ಅವತ್ತು ಸಣ್ಣ ಮಕ್ಕಳು ಬರಲೇಬೇಕು ಅಂತ ಹೇಳಿದ್ದಾರೆ. ಇದೊಂದು ಅಪೂರ್ವ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮತ್ತು ಅದರಲ್ಲಿ ಅನೇಕ ಭಾವನೆಗಳು ಮರುಕಳಿಸ್ತವೆ. ಸಣ್ಣ ವಯಸ್ಸಿನ ಅನುಭವಗಳು ಬರ್ತವೆ, ಬಾಲ್ಯಾವಸ್ಥೆ ಬರ್ತದೆ. ಅದೊಂದು ಮನೋವೈಜ್ಞಾನಿಕವಾಗಿ ಮಕ್ಕಳ ಮೇಲೇನೂ ಮತ್ತು ಹೆಣ್ಣು ಮಕ್ಕಳ ಮೇಲೇನೂ ಸಹ ಪರಿವಾರದ ಮಹತ್ವದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಅತಿ ಮಹತ್ವದ ಕಾರ್ಯಕ್ರಮ ಇದಾಗಿದೆ. ನನಗೆ ಅದು ಯಾಕೆ ಕೇಳಿದೆ ಅಂದ್ರೆ, ಇದು ಅಭೂತಪೂರ್ವ ಕಾರ್ಯಕ್ರಮ. ಇದು ಬೇರೆ ಕಡೆಗೆ ಜನ ಬರ್ತಾರೆ, ಈ ಪರಿಸ್ಥಿತಿ ಹಾಗಾಗಿದ್ರೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ನಿಮಗೆ ಆಯಾಗಳು ಬೇಕಾಗ್ತದೆ. ಅಂತಹ ದಿವಸದಲ್ಲಿ ತಾಯಿ ತನ್ನ ಕೈಯಿಂದ ಮಗುವಿನ ಅಂಗೈಯಲ್ಲಿ ಅನ್ನ ಹಾಕಿ ಊಟ ಮಾಡುವಂತ ಹಾಕ್ಸೋದಿದೆಯಲ್ಲ, ಈ ಕೈತುತ್ತನ್ನು ನಾವು ಸಣ್ಣವರಿದ್ದಾಗ ಕಂಡದ್ದು, ಈಗ ಅದನ್ನ ನೋಡೋದಕ್ಕೆ ಸಿಗೋದಿಲ್ಲ. ಅದನ್ನ ಹೇಳ್ಬೇಕಾದದ್ದು ಮುಖ್ಯ. ಅಂದ್ರೆ ತಾಯಿ ಮಕ್ಕಳ ಸಂಬಂಧ ಎಂಥ ಘನವಾದ ಸಂಬಂಧ, ಅದು ಅದನ್ನ ನೆನಪಿಸ್ಕೋದಕ್ಕಾದ್ರೂ ಆಗ್ಲಿ ಅಂತದಕ್ಕೋಸ್ಕರ ಅದು ನಿಜವಾಗ್ಲೂ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊಂಡು ನೋಡಿದ್ದೇನೆ ನಾನು. ಆ ತಾಯಿಯಂದ್ರೆ ಊಟ ಬಡಿಸುವಾಗ ಅವ್ರ ಕಣ್ಣಲ್ಲಿ ನೀರನ್ನು ಕಂಡಿದ್ದೇನೆ ನಾನು. ಈ ಕಾರ್ಯಕ್ರಮ ಮುಖ್ಯವಾಗಿ ಬಂದಂತ ತಾಯಂದ್ರಿಗೆ ಒಂದು ಗೊತ್ತಾಯ್ತು, ಮನೆಗೆ ಹೋಗ್ತಾ ಮಕ್ಕಳ ಕೈಯಲ್ಲಿ ಊಟಕ್ಕೆ ಹಾಕ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಅದು ಚೆನ್ನಾಗಿತ್ತು. ಇನ್ನೊಂದು ತಾವು ಮಾಡುವಂತ ದೊಡ್ಡ ಕಾರ್ಯಕ್ರಮ ಉತ್ಸವದಲ್ಲಿ ಅಂದ್ರೆ ಈ ಪ್ರದರ್ಶನಿಗಳು. ಆ ಪ್ರದರ್ಶನಿಯಲ್ಲಿ ಒಂದು 10 ಮುಖಗಳನ್ನ ನಾನು ಕಂಡಿದ್ದೆ. ಒಂದು ಶಿಕ್ಷಣದ ಬಗ್ಗೆ ಅಂತ ಒಂದು ಇರೋದು, ಕೃಷಿಯ ಬಗ್ಗೆ, ಅಲ್ಲಿ ಕೆಲವರು ಕೃಷಿಕರು ಬಂದು ತಮ್ಮ ಸಾಧನೆಗಳನ್ನ ಹೇಳುವಂತಹದ್ದು, ಅದ್ರ ಜೊತೆಗೆ ತಮ್ಮ ಸ್ವಯಂ ಉದ್ಯೋಗಕ್ಕೋಸ್ಕರ ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರದರ್ಶನ ಇರುತ್ತೆ. ನಮ್ಮ ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಇದೆ. ಇದು ನೋಡ್ಕೊಂಡು ಹೋದಾಗ ನನಗನ್ಸೋದು ಯಾವುದೋ ಒಬ್ಬರಿಗೆ ಪ್ರೇರಣೆ ಕೊಡ್ತದೆ ಅಂತ. ಯಾವುದೋ ಒಂದು ದೃಶ್ಯ ಯಾರಿಗೂ ಪ್ರೇರಣೆ ಕೊಡಬಹುದು, ಉದ್ದೇಶ ಅದು ಅನ್ಕೊಂಡಿದ್ದೀನಿ. ಮುಖ್ಯವಾಗಿ ಕೃಷಿ ಮಾಡಿದ್ದು ದೊಡ್ಡ ಕೆಲಸ ಮಾಡಿದ್ದೀರಿ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಸರ್. ಕೃಷಿ ಬಗ್ಗೆನೂ ಕಳೆದ ಬಿಜಾಪುರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಇಟ್ ವಾಸ್ ಎ ವೆರಿ ಬಿಗ್ಗೆಸ್ಟ್ ರೆಸ್ಪಾನ್ಸ್. ಅಂದರೆ ಮೇನ್ ಪೆಂಡಾಲ್ಕಿನ ಹೆಚ್ಚಿಗೆ ಜನ ಕೃಷಿ ಪ್ರದರ್ಶನಕ್ಕೆ ಬಂದರು, ಎರಡನೇದ್ದು ವಿಜ್ಞಾನದ ಪ್ರದರ್ಶನಕ್ಕೆ ಬಂದರು. ಮತ್ತು ಅಲ್ಲಿ ಇಷ್ಟು ಒತ್ತಡ ಆಗ್ತಿತ್ತು.
ಏನಪ್ಪ ನಮ್ಮ ವ್ಯವಸ್ಥೆನೇ ಕಡಿಮೆ ಬಿತ್ತೇನೋ ಅಂತ ನಮಗೆ ಅನಿಸ್ತಿತ್ತು. ಅದರ ಪರಿಣಾಮವಾಗಿಯೇ ಈ ಸಲದ ಕೃಷಿ ಪ್ರದರ್ಶನ 6 ಎಕರೆ ಬದಲಾಗಿ 11 ಎಕರೆಗೆ ನಾವು ವಿಸ್ತಾರ ಮಾಡಿದ್ದೇವೆ. ಅದೇ ರೀತಿ ವಿಜ್ಞಾನ ಪ್ರದರ್ಶನ ಒಂದು ಸಣ್ಣ ಜಾಗದಲ್ಲಿ ನಾವು ಮಾಡಿದ್ದೆವು. ಈಗ ಅದನ್ನು 6 ಎಕರೆ ಪ್ರದೇಶದಲ್ಲಿ ಮತ್ತು 2 ಭಾಗದಲ್ಲಿ. ಇಲ್ಲಾಂದ್ರೆ ಏನಾಗ್ತಿತ್ತು, ಮಕ್ಕಳನ್ನು ಬರೇ ದಬ್ಬೋದು, ನೋಡ್ಲಾರ್ದಂಗೆ ಹೋದಂಗೆ ಆಗ್ತಿತ್ತು. ಅವರು ಎಂಟರ್ಟೈನ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು ವಿಷಯ, ನಾ ಇದನ್ನು ಹೇಳುವಾಗ ಹೇಳ್ತಾ ಇದ್ದೀನಿ, ಈ ಸಲ ಕೆಲವು ಲೋಕಗಳು ಅಂತ ನಾವು ಹೆಸರಿಟ್ಟಿದ್ದೇವೆ. ದೇ ಆರ್ ಇಂಡಿಪೆಂಡೆಂಟ್ ಟೋಟಲಿ. ಅದು ಅಷ್ಟು ದೊಡ್ಡ 240 ಎಕರೆ ಪ್ರದೇಶ ಇದ್ದರೂ ಸಹ ಕಲಾಲೋಕ ಅಂತ 2 ಎಕರೆ ಪ್ರದೇಶದಲ್ಲಿರ್ತದೆ. ಆ ಕಲಾಲೋಕದವರಿಗೂ ಈ ಕಾರ್ಯಕ್ರಮಕ್ಕೂ ಏನೂ ಸಂಬಂಧ ಇಲ್ಲ. ಭಾರತ ದೇಶದಲ್ಲಿ ಕಲಾ ಜಗತ್ತಿನ ಎಲ್ಲ ಜನರನ್ನು ಕರೆಸಿ, ಕಲಾ ಅಭಿಮಾನಿಗಳನ್ನು ಕರೆಸಿ ನಡೆಸುವ ಕಾರ್ಯಕ್ರಮ ಅಂತೆ ಅವ್ರು ಸ್ವತಂತ್ರವಾಗಿ ಮಾಡ್ತಾರೆ. ಅದೇ ರೀತಿ ಮಕ್ಕಳ ಲೋಕ ಅಂತ ಮಾಡಿದ್ದೇವೆ. ಸಣ್ಣ ಮಕ್ಕಳು ಒಂದು 2-3 ಸಾವಿರ ಮಕ್ಕಳು ಪ್ರತಿದಿನ ಬಂದು 2-3 ತಾಸು ಆರಾಮಾಗಿ ಆ ಲೋಕದಲ್ಲಿ ಕಳೀಬೇಕು. ಹೀಗೇನೆ ವಿಜ್ಞಾನ ಲೋಕ ಇದೆ, ಕೃಷಿ ಲೋಕ ಇದೆ, ಕಾಯಕ ಲೋಕ ಇದೆ. ಜ್ಞಾನ ಲೋಕ ಮೇನ್ ಮಂಟಪದಲ್ಲಿ ನಡೀತದೆ. ಇನ್ನೊಂದು ಮಂಟಪದಲ್ಲಿ ಪ್ಯಾರಲಲ್ 2ನೇ ಜ್ಞಾನ ಲೋಕ ನಡೀತದೆ. ಜೊತೆಗೆ ಸಂಗೀತ ಏನಿದೆ, ಇದು ಪ್ರತಿನಿತ್ಯ ಸಾಯಂಕಾಲ ಒಂದು ಸಣ್ಣ ಮಂಟಪದಲ್ಲಿ. ಯಾಕಂದ್ರೆ ಕ್ಲಾಸಿಕಲ್ ಸಂಗೀತ ಕೇಳಕ್ಕೆ ಯಾರೂ ಬರಲ್ಲ. ಆದರೂ ಕ್ಲಾಸಿಕಲ್ ಮತ್ತು ಭಾವಗೀತೆಗಳನ್ನು ಜೋಡಿಸಿ ನಿತ್ಯ 2 ಕಲಾವಿದರಿಗೆ ಒಂದು ಸಣ್ಣ ಮಂಟಪದಲ್ಲಿ, ಅಲ್ಲಿ 500,000 ಜನ ಆದರೂ ಬರಲಿ, ಅವರು ಅದರ ಲಾಭ ಪಡೀಲಿ ಅಂತ ಮಾಡಿದ್ದೇವೆ. ಅಷ್ಟಲ್ಲದೇ ಮೇನ್ ಮಂಟಪದಲ್ಲಿ ಜಾನಪದ ಹಾಡುಗಳು ಮತ್ತು ಕ್ಲಾಸಿಕಲ್ ಡ್ಯಾನ್ಸ್ ಏನಿದೆ, ನೃತ್ಯ ಇದೆ, ಅವೆಲ್ಲ ಮೇನ್ ಮಂಟಪದಲ್ಲಿನೇ ಸಿಗ್ತವೆ. ಮತ್ತು ದೇಶದ ನಾಡಿನ ಬೇರೆ ಬೇರೆ ಕಡೆ ಕಲಾವಿದರು ಸಹ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ನಂದು ಒಂದು ಇದೇ ಇಲ್ಲಿ ಅಂತ ಪ್ರತಿಯೊಬ್ಬ ಬರುವವನಿಗೆ ಅನಿಸ್ಬೇಕು ಅನ್ನೋದೇ ಈ ನಮ್ಮ ಕಾರ್ಯಕ್ರಮದಲ್ಲಿದೆ. ನಾನು ವೈಯಕ್ತಿಕವಾಗಿ ಚಿಂತನೆ ಮಾಡಿದ ಪ್ರಕಾರ, ಯಾವನಾದರೂ ಒಬ್ಬ ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿ ಇಲ್ಲಿಗೆ ಬಂದರೆ ಅವನಿಗೆ ಬರೇ ಕಲೆ ಬಗ್ಗೆ ಇರಬಹುದು, ಮಕ್ಕಳ ಬಗ್ಗೆ ಇರಬಹುದು, ಅಥವಾ ಮೇನ್ ಸಭೆಯಲ್ಲಿ ನಡೆಯುವ ಕಾರ್ಯಕ್ರಮ ಇರಬಹುದು, ಕೃಷಿಯಲ್ಲಿ ಇರಬಹುದು, ಇನ್ನೊಂದರಲ್ಲಿ ಅವನು ಬೇರೆ ಕಡೆ ಹೋಗಿ 10 ಲಕ್ಷ ರೂಪಾಯಿ ಕೊಟ್ಟು ವರ್ಷಾನುಗಟ್ಟಲೆ ಇದ್ದನು ಏನು ಕಲಿಬಹುದು ಅದನ್ನು ಅವನು ಇಲ್ಲಿ 10 ದಿನ ಪಡೀಲಿಕ್ಕೆ ಸಾಧ್ಯ ಇದೆ. ಅಂಥವರಿಗಾಗಿ ಕೇವಲ 1,000 ರೂಪಾಯಿದಲ್ಲಿ ವಸತಿ, ಊಟ, ಕರ್ಕೊಂಬರೋದು, ಕಳಿಸೋದು, ಕಾರ್ಯಕ್ರಮ ಸ್ಥಾನಕ್ಕೆ ಎಲ್ಲವನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ, ಜಿಜ್ಞಾಸು ಇದ್ದಂಥ ವ್ಯಕ್ತಿಗೆ ನಾವು ಎನ್ಕರೇಜ್ ಮಾಡಿದ್ರೆ ಅವನೇ ಮುಂದೆ ದೇಶಕ್ಕೆ, ಸಮಾಜಕ್ಕೆ ಆ ಫೀಲ್ಡಿನ ಮುಖಾಂತರ ಅಸೆಟ್ ಆಗ್ತಾನೆ. ಇದು ನಮ್ಮ ಕಲ್ಪನೆ ಇದೆ. ನೀನು 2 ಪ್ರಶ್ನೆ ಇರೋದು ಸರ್. ಒಂದು, ಈ ವಿರಾಟ್ ಸ್ವರೂಪದ ಕಾರ್ಯಕ್ರಮ ಹಾಕೊಂಡಾಗ ಅಷ್ಟೊಂದು ಜನ ಸ್ವಯಂ ಸೇವಕರು ಬೇಕಾಗ್ತಾರೆ ನಿಮಗೆ, ಅದಕ್ಕೊಂದು ದೊಡ್ಡ ಧನ ಸಹಾಯ ಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ರೂಢಿಸ್ಕೊಳ್ತೀರಿ ಸರ್? ಇಂಥ ಪ್ರಶ್ನೆ ನನಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಮೈಚಾ ಜಯದೇವ್ ಅವರು ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಮಾಡಿದಾಗ ನನಗೆ ಕೇಳಿದ್ರು, ಅಲ್ಲಪ್ಪ ಇಷ್ಟು ಮಂದಿ ಈ ಕಾರ್ಯಕ್ರಮಕ್ಕೆ ಹೆಂಗೆ ಬಂದರು ಮತ್ತು ಇದಕ್ಕೆ ನಿಂದು ಆರ್ಗನೈಸೇಷನ್ ನೆಟ್ವರ್ಕ್ ಏನಿದೆ, ದುಡ್ಡು ಎಲ್ಲಿಂದ ತಂದಿ ಅಂತ ಕೇಳಿದ್ರು. ನಾನು ಅವರು ರಾತ್ರಿ ಟ್ರೈನಿಗೆ ಹೋಗೋರಿದ್ರು, ಹೋಗುವಾಗ ಈ 3ಕ್ಕೂ ನಾನು ಉತ್ತರ ಕೊಟ್ಟೆ. ಇದೇನು ಸಂಬಂಧ ನಂದು ನಿರ್ಮಾಣ ಆಗಿದೆ, ನಾನೊಬ್ಬ ಸಾಮಾಜಿಕ ಮತ್ತು ಸಂಘದ ಕಾರ್ಯಕರ್ತನಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸಂಬಂಧ ಬಂದಿದೆ ಅದೇ ಸಂಬಂಧದಲ್ಲಿ ನನಗೆ ಸಿಕ್ಕಂಥ ಜನರನ್ನೇ ತೆಗೆದುಕೊಂಡು ನಾನು ಇದು ಮಾಡ್ತಾ ಇದ್ದೇನೆ. KN ಗೋವಿಂದಾಚಾರ್ಯರು ನಾನು ಪ್ರಚಾರಕನಾಗಿದ್ದಾಗ ಆಲ್ ಇಂಡಿಯಾದಲ್ಲಿ ಸಂಬಂಧ ಬಂದಿತ್ತು. ಆಮೇಲೆ ಅವರು BJPಯಲ್ಲಿ ಹೋದರು, ಕೆಲಕಾಲ ನಾನು BJPಯಲ್ಲಿ ಹೋಗಿರೋದರಿಂದ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ಸಂಬಂಧ ಬಂದಿದೆ ಅದನ್ನು ನಾನು ಎನ್ಕ್ಯಾಶ್ ಮಾಡ್ತೇನೆ. ಆದರೆ ನಾನು ಜಯದೇವರಿಗೆ ದುಡ್ಡಿನ ಬಗ್ಗೆ ಹೇಳಿದೆ. ನಮ್ಮ ಮಕ್ಕಳು ಇಷ್ಟಿಷ್ಟು ಕೊಟ್ಟಿದ್ದಾರೆ ಮತ್ತು ಜನ ಇಷ್ಟಿಷ್ಟು ಕೊಟ್ಟಿದ್ದಾರೆ, ದುಡ್ಡಿಂದು ನಮಗೆ ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯೇ ಈ ಸಲದ ಕಾರ್ಯಕ್ರಮಕ್ಕಾದರೂ ಸಹ ಕಳೆದ 5 ವರ್ಷಗಳಿಂದ ನಮ್ಮ ಸೇಡಂ ಸಂಸ್ಥೆಯ ಮಕ್ಕಳು ಪರ್ ಹೆಡ್ 500 ರೂಪೀಸ್ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಒಂದು ಈ 2-3-4 ಕಾರ್ಯಕ್ರಮಗಳಿಂದ ಒಂದೇನು ಕಾನ್ಫಿಡೆನ್ಸ್ ಬಂದಿದೆ ಅಲ್ಲ, ನನಗೂ ಒಂದೊಂದು ಸಲ ಭಯ ಅನಿಸ್ತಿತ್ತು. ಈಗ ಈ ಕಾರ್ಯಕ್ರಮ ಮಾಡಬೇಕಾದ್ರೆ 20-22 ಕೋಟಿ ರೂಪಾಯಿ ಖರ್ಚಿದೆ, ಸರ್ಕಾರ ಮಾಡಬೇಕಾದ್ರೆ 2,000 ಕೋಟಿ ರೂಪಾಯಿ ಖರ್ಚಿದೆ, ತಿಳಿಯುತ್ತಿಲ್ಲ. ಆದ್ರೂ
ನನಗೆ ಈಗ ನನಗೆ ಭಾರ ಇಲ್ಲ. ಇಲ್ಲಿಯವರೆಗೂ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಾರ್ವಜನಿಕ ಜೀವನದ ಅನುಭವದಲ್ಲಿ ಎಂದೂ ದುಡ್ಡಿಗಾಗಿ ನಮ್ಮ ಕೆಲಸ ನಿಂತಿಲ್ಲ. ನಿಶ್ಚಿತ ಕಲಬುರಗಿ ಕಂಪು ಮಾಡಿದ ಮರುದಿನ ಮುಂಜಾನೆ 6 ಗಂಟೆಗೆ ನನಗೆ ಒಟ್ಟು ಪೇಮೆಂಟ್ ಮಾಡಿರಬೇಕಾದಂಥ ದುಡ್ಡು 1,22,00,000 23 ಲಕ್ಷ ಇತ್ತು. ನನ್ನ ಕಿಸೆಯಲ್ಲಿ ದುಡ್ಡು ಇರಲಿಲ್ಲ. ಯಾರ್ಯಾರೋ ಬಂದು ಆಮೇಲೆ ದುಡ್ಡು ಕೊಟ್ಟರು. ಉಳಿದಂಥ ದವಸ ಧಾನ್ಯ ಮಾರಾಟ ಮಾಡ್ತೇವೆ. ಒಬ್ಬರು ಹೇಳಿದ್ರು 10 ಲಕ್ಷ ರೂಪಾಯಿ ತಗೋರಿ, ನೀವು 1 ವರ್ಷದಾಗ ಯಾವಾಗಾರ ವಾಪಸ್ ಕೊಡ್ರಿ. ಹೀಗೆ ಮಾಡಿ ವಿದಿನ್ 6 ಮಂತ್ ವಿ ಆರ್ ಫ್ರೀ. ಅದು ಸಾಲನೂ ಬಾಕಿನೂ ಯಾರ ಬಳಿ ಇಟ್ಟಿವಿ ಅಂದರೆ ನಮ್ಮ ತುಂಬ ಆತ್ಮೀಯರಿದ್ದಾರೆ. ಆದರೆ ನನಗನ್ನಿಸ್ತದೆ ಈ ಸಲ ಇಷ್ಟು ವರ್ಷದಿಂದ ಏನು ಸಾಮಾಜಿಕ ಜೀವನದ ಕ್ರೆಡಿಟ್ ಎಸ್ಟಾಬ್ಲಿಷ್ ಆಗಿದೆ ಅಲ್ಲ, ಈ ಸಲ ದುಡ್ಡಿನ ಅಭಾವ ಪ್ರಶ್ನೆ ಆಗೋದಿಲ್ಲ. ನನಗೆ ಈ ಕಾರ್ಯಕ್ರಮದ ಲಾಭ ಈ ದೇಶದ ಕೋಟಿ ಕೋಟಿ ಜನ ತಗೋಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ದೊಡ್ಡ ವ್ಯಕ್ತಿಗಳನ್ನು ಮತ್ತೆ ಮತ್ತೆ ಕರೆಸ್ಲಿಕ್ಕೆ ಆಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಒಂದು ದಿವಸ 50 ಜನ ಪದ್ಮಶ್ರೀ ಪಡೆದವರು ಬರ್ತಾರೆ. ಇವತ್ತಿನ್ನೂ ನಮ್ಮ ಭಾಗದಲ್ಲಿ ಸುಧಾಮೂರ್ತಿಯವರಿಗೆ ಅಷ್ಟೊಂದು ಮಾನ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ದೇಶದಲ್ಲಿ ಪ್ರವಾಸ ಮಾಡುವಾಗ ಆಲ್ ದಿ ಯಂಗ್ ಸ್ಟೂಡೆಂಟ್ಸ್ ಯಾರಿದ್ದರು, ವಿದ್ಯಾರ್ಥಿನಿಯರು, ಅವ್ರ ಕೈಯಲ್ಲಿ ಸುಧಾಮೂರ್ತಿದು ಒಂದು ಪುಸ್ತಕ ಏರ್ಪೋರ್ಟ್ನಲ್ಲಿ ಟ್ರೈನ್ನಲ್ಲಿ ನಾನು ಕಾಣ್ತಿದ್ದೆ. ಅಂಥ ವ್ಯಕ್ತಿಗಳನ್ನು ನೋಡುವ ಭಾಗ್ಯ ಏನಿದೆ ಅಲ್ಲ, ನಾಳಿನ ಬದುಕಿನಲ್ಲಿ ಅದೊಂದು ದೊಡ್ಡ ಇತಿಹಾಸ ಆಗ್ತದೆ. ನಾವು ಗೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಅವಕಾಶ ಸಣ್ಣ ಮಕ್ಕಳನ್ನು ಮೊದಲು ಮಾಡಿ ಕ್ರಿಯೇಟ್ ಮಾಡಬೇಕನ್ನೋದೇ ನಮ್ಮ ಜೀವನದ ಇಚ್ಛೆ ಇದೆ. ಇದೆಲ್ಲ ನಾನು ಯಾಕೆ ಹೇಳ್ತೀನಂದರೆ, ಒಂದ್ಸಲ ಗಂಗೂಬಾಯಿ ಹಾನ್ಗಲ್ ಅವರು ಬಂದಿದ್ದರು. ಅದೇ ರೀತಿ ವಿಜಯಲಕ್ಷ್ಮಿ ಪಂಡಿತ್ ಅಲ್ಲ, ಕ್ಯಾಪ್ಟನ್ ಲಕ್ಷ್ಮಿ ಸುಭಾಷ್ ಚಂದ್ರ ಬೋಸ್ ಆರ್ಮಿಯಲ್ಲಿ, ಮನ್ಮಥನಾಥ್ ಗುಪ್ತಾ. ಮಕ್ಕಳಿಗೇನು ತಿಳಿಯೋದಿಲ್ಲ. ಆದರೆ ಸಣ್ಣ ಮಕ್ಕಳಿಗೆಲ್ಲ ಒಂದ್ ಕಡೆ ಕೂರಿಸಿ ನೋಡಿ, 7 ಸುಭಾಷ್ ಚಂದ್ರ ಬೋಸರ ಸೇನೆಯಲ್ಲಿದ್ದು ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದಂಥ ಹೆಣ್ಮಗಳು ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೇನು ಹೇಳಿಲ್ಲ ಮಕ್ಕಳಿಗೆ, ನೀವು ಕ್ಯಾಪ್ಟನ್ ಲಕ್ಷ್ಮಿ ಸುಭಾಷರ ಸೇನೆ ಇಷ್ಟು ನೆನಪು ಮಾಡಿಕೊಟ್ಟು ಆ ಮಕ್ಕಳಿಗೆ ತೋರಿಸಿ ಆಮೇಲೆ ದೊಡ್ಡವರಿಗೆ ಕಾರ್ಯಕ್ರಮ ಮಾಡ್ತೇವೆ. ಆ ಮಕ್ಕಳಿಗೆ ಅಷ್ಟೇ ಸಾಕು ಅವ್ರ ದರ್ಶನ ಮಾಡಿರೋದು. ವೈಚಾರಿಕವಾಗಿ ಭಿನ್ನತೆ ಇರಬಹುದು, ಬಟ್ ಮನ್ಮಥನಾಥ್ ಗುಪ್ತಾ ವಾಸ್ ಆಲ್ಸೋ ಎ ಫೇಮಸ್ ರೈಟರ್. ವೈಚಾರಿಕವಾಗಿ ನಮ್ಗೆ ಸಮೀಪ ಇರಲಿಕ್ಕಿಲ್ಲ, ಆದರೆ ಅವ್ರದೇ ಆದಂಥ ಒಂದು ದೇಶಕ್ಕೆ ಕಾಂಟ್ರಿಬ್ಯೂಷನ್ ಇದೆ. ಗಂಗೂಬಾಯಿ ಹಾನ್ಗಲ್ ಬಂದಾಗಲೂ ಹಾಗೆ ಮಕ್ಕಳಿಗೆ ಪರಿಚಯ. ಅದರಿಂದ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠ ವ್ಯಕ್ತಿ ಇರ್ತಾರೆ. ಈ ಸಂದರ್ಶನದಿಂದ ಒಂದು ಆಗೋ ಲಾಭ ನನಗನ್ಸಿದ್ದು ಅಂದರೆ, ಇದನ್ನು ಕೇಳಿದವರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಕಷ್ಟ ಜಾಸ್ತಿ, ದುಡ್ಡು ಕಷ್ಟ ಆಗ್ತದೆ ಅನ್ನೋರಿಗೆ ಉತ್ತರ ಸಿಕ್ತು ಅನಿಸುತ್ತೆ. ಒಳ್ಳೆ ಕೆಲಸ ಮಾಡಿದಾಗ ಹಣಕ್ಕೋಸ್ಕರ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಬಂದೇ ಬರುತ್ತೆ. ಇವತ್ತಿಗೂ ದೇಶದಲ್ಲಿ, ಪ್ರಪಂಚದಲ್ಲಿ ಒಳ್ಳೆ ಕೆಲಸದ ಬಗ್ಗೆ ಪ್ರೀತಿ ಇರುವಂಥವ್ರು, ಸಹಾಯ ಮಾಡೋರು 1000 ಜನ ಇದ್ದಾರೆ. ಆದರೆ ಮೊದಲು ನಾವು ಕೆಲಸ ಸಾರ್ಥಕವಾಗಿದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡು ಮಾಡಿದಾಗ ಹಣ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋದು ಒಳ್ಳೆ ಮಾತು ಮುಟ್ತು. ಕೊನೆಯದೊಂದು ಮಾತು ಹೇಳ್ಬಿಡ್ತೀನಿ. ಕಲ್ಯಾಣ ಕರ್ನಾಟಕ ಒಂದು ನನ್ನ ಪಂಟಿಗೆ ಅತ್ಯಂತ ಪವಿತ್ರವಾದ ಜಾಗ. ಅದು ಪ್ರಪಂಚದ ಎಲ್ಲೋ ಬೇರೆ ಬೇರೆ ಮೂಲೆಗಳಲ್ಲಿ ಬೇರೆ ಬೇರೆ ಕ್ರಾಂತಿಗಳಾಗಿದ್ದಾವೆ. ಸಾಮಾಜಿಕ ಕ್ರಾಂತಿ ಒಂದ್ ಕಡೆ ಆಗಿದೆ, ಔದ್ಯೋಗಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಎಲ್ಲೆಲ್ಲೂ ಆಗಿದ್ದಾವೆ. ಅವೆಲ್ಲ ಕ್ರಾಂತಿಗಳು ಒಂದೇ ಕಡೆಗೆ ಆದದ್ದು ಬಸವ ಕಲ್ಯಾಣದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ. ಆ ನೆಲದಲ್ಲಿ ಅಡ್ಡಾಡದಂಥ ವಚನಕಾರರು, ಅಲ್ಲಿದ್ದಂಥ ದಾಸರು, ಅದಂಥ ಸೂಫಿ ಪರಂಪರೆಗಳು ಅವರೆಲ್ಲ ಸೇರಿ 12ನೇ ಶತಮಾನವನ್ನು ಅತ್ಯಂತ ಸ್ವರ್ಣಮಯ ಶತಮಾನವನ್ನಾಗಿ ಮಾಡಿದರು. ನನಗೊಂದೇ ಒಂದು ಆಸೆ, ತಮ್ಮ ಪ್ರಯತ್ನ ಪ್ರತಿಯೊಂದು ಮನೆಗೆ ಸಂಸ್ಕೃತಿಯನ್ನು ಮುಟ್ಟಿಸುವಂತಹದ್ದು ಇದು ಮತ್ತೊಂದು 2ನೇ ಚಳವಳಿ ಆಗಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನ್ನುವಂಥ ಆಸೆ. ತಾವು ಹಿರಿಯರಾದಂಥ ಆದರ್ಶವಾದಿಗಳಾದಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳನ್ನು ಕೇಳಿದ್ದೀರಿ. ಅದು ತಮ್ಮ ಹೃದಯಕ್ಕೆ ಮುಟ್ಟಿದೆ ಅನ್ನೋದು ನನ್ನ ಭಾವನೆ. ಮುಟ್ಟಿದೆ ಅನ್ನೋ ಸೂಚನೆ ಏನು ಅಂದರೆ, ಮುಂದಿನ ವರ್ಷ 2025 ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕುವರೆಗೆ ಸೇಡಂ ಹತ್ರ ನಡೆಯುವಂತಹ ಈ ಬಹುದೊಡ್ಡ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ತಾವು ಭಾಗಿಯಾದಾಗ ಇದು ಮುಟ್ಟಿದೆ ಅಂತ ನಮ್ಮ ನಂಬಿಕೆ ಬರ್ತದೆ. ಅದು ನಾವೆಲ್ಲ ಇದ್ದೀವಿ. ನಾನಂತೂ ಇರ್ತೇನೆ, ಶ್ರೀಮತಿ ವೀಣಾ ಬನ್ನಂಜಿ ಅವರು ಇರ್ತಾರೆ, ಮಹೇಶ್ ಮಶಾಲ್ ಅವರು ಇರ್ತಾರೆ, ನಮ್ಮ NM ಬಿರಾದಾರ್ ಇರ್ತಾರೆ, ಅದ್ರ ಜೊತೆಗೆ 100 ಜನ ಕೆಲಸಗಾರರು ಇರ್ತಾರೆ.
ಇದು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂದಾಗೆ ಒಂದು ಬೃಹತ್ ಕೆಲಸ ಆಗ್ಬೇಕಾದ್ರೆ 1000 ಮುಖಗಳಲ್ಲಿ 16,000 ಕೈಗಳಲ್ಲಿ ಆಗ್ಬೇಕಾದದ್ದು. ಜಗನ್ನಾಥ ರಥವನ್ನ ಒಬ್ಬರು ಎಳೆದ್ರೆ ಅಲಗಾಡಲ್ಲ, ಅದು 1000 ಜನ ಎಳಿಬೇಕು. ಅದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಒಂದೇ ದಿಕ್ಕಿಗೆ ಎಳಿಬೇಕು. ಬೇರೆ ಬೇರೆ ದಿಕ್ಕಿಗೆಳೆದ್ರೆ ಜಗನ್ನಾಥನು ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೆಲ್ಲರೂ ಕೈ ಸೇರಿಸ್ಬೇಕು, ಎಲ್ಲರೂ ಆ ಜಾಗಕ್ಕೆ ಬರಬೇಕು, ಪ್ರೀತಿಯಿಂದ ಉತ್ಸವದಿಂದ ಭಾಗವಹಿಸಿ ಆ ಉತ್ಸವನ ಸಾರ್ಥಕವನ್ನಾಗಿ ಮಾಡಬೇಕು. ಮಾಡುವ ಉದ್ದೇಶ ಇಷ್ಟೇನೆ, ನಾವು ಹೋಗುವಾಗ ಪ್ರಪಂಚದಿಂದ ಹೆಜ್ಜೆ ಗುರುತು ಮೂಡಿಸಿ ಹೋಗಬೇಕು ಅಂತ. ಹಾಗೆ ನಮ್ಮ ಬರುವಂತ ಮುಂದಿನ ತಲೆಮಾರಿಗೆ ಈ ಸಂಸ್ಕೃತಿಯ ಸುಗಂಧವನ್ನ ಕೊಟ್ಟು ಹೋಗಬೇಕು ಅನ್ನೋ ಉದ್ದೇಶ. ಈ ಜೀವನ ಅನ್ನೋದು ಸರಪಳಿ ಇದ್ದ ಹಾಗೆ, ಕೊಂಡಿ ಇದ್ದ ಹಾಗೆ. ಒಂದು ಕೊಂಡಿ ಅಶಕ್ತವಾದರೆ ಒಂದಿಂದ ಮತ್ತೊಂದಕ್ಕೆ ಸಂಪರ್ಕ ತಪ್ಪಿ ಹೋಗುತ್ತೆ. ನಾನು ಅಶಕ್ತ ಕೊಂಡಿ ನಾನು ಆಗಬಾರದು. ನನಗೆ ಹಿರಿಯರಿಂದ ಬಂದಂತಹ ಬಳುವಳಿಗೆ ಬಂದ ಸಂಸ್ಕೃತಿಯನ್ನ ನನ್ನ ಮುಂದಿನ ಮಕ್ಕಳಿಗೆ ಸಾಗಿಸಿದಾಗ ಮಾತ್ರ ನನ್ನ ಬದುಕು ಸಾರ್ಥಕವಾಗ್ತದೆ ಅನ್ನೋ ಉದ್ದೇಶದಿಂದ ನೀವೆಲ್ಲರೂ ಸೇಡಮ್ಮಿಗೆ ಮುಂದಿನ ವರ್ಷ ಜನವರಿ 29 ಹೊತ್ತಿಗೆ ಅಲ್ಲಿ ಬರ್ತೀರಿ, 6ನೇ ತಾರೀಕುವರೆಗೆ ಇರ್ತೀರಿ ಅನ್ನೋ ನಂಬಿಕೆ ನನಗಿದೆ. ಅದನ್ನು ತಾವು ಸಾಕ್ಷಾತ್ಕಾರ ಮಾಡಬೇಕು. ತಮ್ಮ ಉತ್ಸಾಹ ಸಹಸ್ರಾರು ಜನರಿಗೆ ಮಾದರಿ ಆಗುತ್ತದೆ. ಈ ಕಾರ್ಯಕ್ರಮ ನಡೆಸೋದ್ರೊಳಗೆ ಸಾವಿರಾರು ಜನ ತರುಣಿಯರು ಭಾಗವಹಿಸ್ತಾರೆ. ಅವರಿಗೆ ಈ 10 ದಿವಸ ಆ ಪ್ರೋಗ್ರಾಮ್ ಮಾಡುವಲ್ಲಿ ಸಿಕ್ಕಂತ ತರಬೇತಿ ಇದೆಯಲ್ಲ, ಅದು ಬಹುಶಃ ಯಾವುದೇ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಕೊಡೋಕೆ ಸಾಧ್ಯ ಇಲ್ಲ. ಅದರಿಂದ ಬಹುದೊಡ್ಡ ಗಳಿಕೆ ಅದು ಅಂತ ಅನ್ಕೊಂಡಿದ್ದೀನಿ. ತಮ್ಮ ಶ್ರಮ, ತಮ್ಮ ಕನಸು, ತಮ್ಮ ಪ್ರಯತ್ನ ಸಾರ್ಥಕವಾಗಲಿ ಅಂತ ಎಲ್ಲರ ಪರವಾಗಿ ನಾನು ಅಪೇಕ್ಷೆ ಮಾಡ್ತೇನೆ. ತಮ್ಮಿಂದ ಅದು ಸಾಧ್ಯ ಆಗ್ತದೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್.